ಗೀತಾ ಗೀತಾ ವಿಜಿ ಬೇಡ ವಿಜಿ 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 ಏನಾಗಿದೆ ವಿಜಿ ನಿಂಗೆ ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ಯಾ ಯಾಕೆ ಹೀಗೆ ಆಡ್ತಿದ್ಯಾ ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು ಕಾಯ್ತಾ ಇರ್ತೀಯಲ್ವಾ ನೀನ್ ತಪ್ಕೊಂಡಿಯಲ್ಲ ಆಗ ನೀನ್ ಯಾವ ಚಾನ್ಸ್ಗೋಸ್ಕರ ಕಾಯ್ತಾ ಇದ್ದೆ ನಿನ್ ತಪ್ಕೊಂಡಿದ್ ಕಾರಣ ಜರಿ ವಿಜಿ ನಾನ್ ನಿನ್ನ ಒತ್ಕೊಂಡ್ ಬಂದಿದ್ದಕ್ಕೆ ಹುಲಿ ಕಾರಣ ಓಹೋ ನಿನ್ನೆ ದೆವ್ವ ಆಯ್ತು ಇವತ್ತು ಹುಲಿನಾ ನಿಜವಾಗ್ಲೂ ಗೀತಾ ಹುಲಿ ಕೂಗಿದ್ದು ಕೇಳಿಸ್ತು ಆಹಾಹಾ ಏನ್ ಚೆನ್ನಾಗಿ ಹೇಳ್ತೀಯ ವಿಜಿ ನನ್ ಕಿವಿ ಕೆಟ್ಟೋಗಿದೆ ನನ್ ಕಿವಿ ಕೇಳಿಸಲ್ಲ ನನ್ ಕಿವಿಡಿ ನೋಡು ಪಾಪ ಎಲ್ಲ ನಿನಗೆ ಕೇಳಿಸುತ್ತೆ ಅಲ್ವಾ ವಿಜಿ ದೂರದಲ್ಲಿ ಯಾವ್ದೋ ಪ್ರಾಣಿ ಕೂಗ್ತಿದೆ ನೀನ್ ಅದಕ್ಕೆ ಹುಲಿ ಗಿಲಿ ಅಂತ ಕತೆ ಕಟ್ಟಿ ನನ್ನ ಹತ್ರ ಬರೋ ಪ್ರಯತ್ನ ಮಾಡ್ಬೇಡ ವಿಜಿ ನಿನ್ನಿಂದ ನನ್ನ ಜೀವನ ಇಲ್ಲಿ ತನಕ ಹಾಳಾಗಿದೆ ಸಾಕು ವಿಜಿ ಒಂದ್ ಚಾನ್ಸ್ ಕೊಡು ಗೀತಾ ಉದ್ಧಾರ ಮಾಡ್ಬಿಡ್ತೀನಿ ಆ ಚಾನ್ಸ್ ನ ದೇವ್ರೆ ಕೊಡ್ಬೇಕು ನಮ್ಗೆ ನಾವ್ ಹೀಗೆ ಇದೇ ಕಾಡಲ್ಲಿದ್ರೆ ಯಾವ್ದಾದ್ರು ಪ್ರಾಣಿ ನಮ್ನ ನುಂಗಿ ನೀರ್ ಕುಡಿಯತ್ತಷ್ಟೇ ಗೀತಾ ಹುಲಿ ಕೂಗ್ದಾಗ ಕೇಳಿಸ್ತಿದೆ ಬಾ ಇಲ್ಲಿಂದ ಹೋಗೋಣ ಅಲ್ಲ ಮಿನಿಸ್ಟ್ರು ಮಗ ಸೊಸೆ ಕಾಡಲ್ಲಿ ಕಳೆದೋಗಿದ್ದಾರೆ ಅನ್ನೋ ಸುದ್ದಿ ಒಂದೇ ಒಂದು ನ್ಯೂಸ್ ಚಾನಲ್ ಟೆಲಿಕಾಸ್ಟ್ ಆಗ್ತಿಲ್ವಲ್ಲ ನನ್ ಗದೆ ಆಶ್ಚರ್ಯ ಆಗ್ತಾ ಇದೆ ವಿಜಿ ಅವರಪ್ಪ ಅವಾಯ್ಡ್ ಮಾಡ್ತಿರೋ ತರ ನಂಗೆ ಅನ್ನಿಸ್ತದ ಹೌದು ವಿಜಯ್ ಗೀತಾ ಎಲ್ಲಿದಾರೋ ಅನ್ನೋ ಟೆನ್ಷನ್ ಜೊತೆಗೆ ಆ ಮೀಡಿಯಾದವ್ರು ಬೇರೆ ಅದೆಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನು ಗೊತ್ತಾ ಮಗ ಸೊಸೆ ಭಯಂಕರವಾದ ಕಾಡಲ್ಲಿದ್ದಾರೆ ಅಂತ ಗೊತ್ತಿದ್ರು ಸೂರ್ಯಪ್ರಕಾಶ್ ಅಂಕಲ್ ಯಾವುದೇ ಆಕ್ಷನ್ ತಗೊಳ್ದೇ ಇರೋದು ಅವ್ರು ಯಾಕೇನು ಮಾಡದೆ ಸುಮ್ಮನೆ ಇದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ ಅವ್ರು ಸುಮ್ಮನೆ ಇಲ್ಲ ಕಣೋ ವಿಜಯ್ ಮನೆಗೆ ಫೋನ್ ಮಾಡಿದ್ದೆ ಸೂರ್ಯಪ್ರಕಾಶ್ ಅಂಕಲ್ ಗೀತಾನ ಮತ್ತೆ ವಿಜಯನ ಹುಡ್ಕೋಕೆ ಸ್ಪೆಷಲ್ ಫೋರ್ಸ್ ಕಾಡ್ ಕಳ್ಸಿದಾರಂತೆ ಅಯ್ಯೋ ಕಾಡಿನ ಮೇಲೆ ಹೆಲಿಕಾಪ್ಟರ್ ಏನ್ ಗೀತಾ ವಿಜಿ ನೋಡಿ ಟಾಟಾ ಮಾಡಕ ಕಳ್ಸಿದಾರ ಅವರು ಅಷ್ಟ್ರೊಳಗೇನೆ ಗೀತಾ ವಿಜಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲ ಡೇಂಜರಸ್ ಕಾಡ್ ಬೇರೆ ಹುಲಿಗಿಲಿ ಏನಾದರೂ ಸಿಕ್ಕಿದ್ರೆ ಬಿಡು ವಿಜಿ ಈಗ ಅವಕಾಶ ಸಿಕ್ದಾಗೆಲ್ಲ ಕೈ ಇಡಬೇಡ ಅಲ್ಲ ಗೀತಾ ನೀನು ಫಾಸ್ಟ್ ಆಗಿ ಓಡಕ್ಕಾಗಲ್ವಲ್ಲ ಅದಕ್ಕೆ ಅಪ್ಪ ನನಗೂ ಫಾಸ್ಟ್ ಆಗಿ ಓಡಕ್ ಬರುತ್ತೆ ನಿನ್ನೇನ್ ಅನ್ಕೊಂಡಿದ್ಯಾ ಹುಸೇನ್ ಬೋಲ್ಟ್ ಅನ್ಕೊಂಡಿದ್ಯೋ ಅಥವಾ ಹಿಮಾ ದಾಸ್ ಅನ್ಕೊಂಡಿದ್ಯೋ ಅಲ್ಲ ಫಾಸ್ಟ್ ಆಗಿ ಓಡ್ಬೇಕಂದ್ರೆ ಕೈ ಹಿಡ್ಕೊಂಡೆ ಓಡ್ಬೇಕಂತ ಏನ್ ರೂಲ್ಸ್ ಇದೆಯಾ ಮಿಸ್ಟರ್ ವಿಜಯ್ ಆಯ್ತಮ್ಮ ತಾಯಿ ನಾನು ಹಿಂಗೆ ಕೈ ಹಿಡ್ಕೊಳ್ಳೋದ ನಿಮ್ಮ ಪಾಡಗ್ ನೀನು ನೋಡು ನನ್ನ ಪಾಡಗ್ ನಾನು ನೋಡ್ತೀನಿ ಗೀತಾ ಗೀತಾ ಇವಳೆಲ್ಲ ಹೋದ್ಲು ಗೀತಾ ಗೀತಾ ಹುಲಿ ಕೂಗ್ತಿದೆ ಎಲ್ಲಿದ್ಯಾ ಗೀತಾ ಗೀತಾ ಅಯ್ಯೋ ದೇವ್ರ ಎಲ್ಲೋದ್ಲಿ ಹೇಳು ಗೀತಾ ತಮಾಷೆ ಮಾಡ್ಬೇಡ ಗೀತಾ ಎಲ್ಲಿದ್ಯಾ ಗೀತಾ ಹುಲಿ ಕೂಗ್ತಿದೆ ಇಲ್ಲೇ ಎಲ್ಲ ಇದ್ದಾಗಿದೆ ಗೀತಾ ಎಲ್ಲಿದೆ ಹೇಳು ಗೀತಾ ರೀ ಇನ್ನೇನು ಯೋಚನೆ ಮಾಡಬೇಡ್ರಿ
ಅಳಿಯಂದ್ರು ಮಗಳು ಮನೆ ಕ್ಷೇಮವಾಗಿ ಬರಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಂಡು ಬಂದಿದ್ದೀನಿ. ಆ ದೇವರು ನಮ್ಮ ಕೈ ಬಿಡೋದಿಲ್ಲ ರೀ. ಸುಶೀಲಾ, ಇನ್ನೊಂದ್ಸರಿ ಅಳಿಯ ಗಿಳಿಯ ಅಂದ್ರೆ ನಿನ್ನ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ನನ್ನ ತಲೆ ಬಿಸಿ ನನಗಾಗಿದೆ. ಇವಳು ಹೋಗಿ ಬಂದು ಅಳಿಯ ಅಳಿಯ ಅಂದು ನನ್ನ ಗಾಯದ ಮೇಲೆ ಬರೇ ಹೇಳಿದ್ದಾಳೆ. ಯಾಕ್ರಿ, ನಮ್ ಗೀತಾ ಹುಷಾರಾಗಿದ್ದಾಳೆ ತಾನೆ? ಎಡವಟ್ಟಾಗ್ಬಿಟ್ಟಿದೆ ಕಣೆ, ತುಂಬಾ ಎಡವಟ್ಟಾಗ್ಬಿಟ್ಟಿದೆ. ಮೂಡಿಗೆರೆ ಗಂಡಿಗೆ ಗೀತಾ ಫೋಟೋ ಜಾತಕ ಜೊತೆ ಪತ್ರ ಬರ್ದಿದ್ದಲ್ಲ, ಅವರು ಬರೋ ಗುರುವಾರ ಇವಳನ್ನ ನೋಡೋದಕ್ಕೆ ಬರ್ತಿದ್ದೀನಿ ಅಂತ ಪತ್ರ ಬರ್ದಿದ್ದಾರೆ ಕಣೆ. ಮನೇಲಿ ಹೆಣ್ಣೆ ಇಲ್ಲ. ಅಯ್ಯೋ ಏನ್ ಮಾಡ್ಲಿ? ಅಯ್ಯೋ ಎಲ್ಲ ಕಡೆಯಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದೆ ಕಣೆ. ಗುರುವಾರ ಅವ್ರು ಬಂದಾಗ ಇವಳು ಇಲ್ಲದೆ ಇದ್ರೆ ಅಪಾರ್ಥ ಆಗತ್ತೆ. ಇಂಥ ಸಂಬಂಧಗಳು ಬರೋಕ್ ಸಾಧ್ಯನೇ ಇಲ್ಲ. ಮೊದಲು ನಮ್ ಗೀತನ ಜೀವದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮರ್ಯಾದೆ ಬಗ್ಗೆ ಆಮೇಲೆ ಯೋಚನೆ ಮಾಡಿವ್ರಂತೆ. ಮತ್ ನಾನೇನು ನೆನ್ನೆಯಿಂದ ಪಕ್ಕದ ಮನೆ ಸೋಮಣ್ಣನ ಮಗಳ ವಿಚಾರನ ಯೋಚನೆ ಮಾಡ್ತಾ ಇದ್ದೀನ? ನಿನ್ನ ಮಗಳ ವಿಚಾರನ ಕಣೇ ಯೋಚನೆ ಮಾಡ್ತಿರೋದು. ಅಯ್ಯೋ ಭಗವಂತ, ನನಗೆ ದಿಕ್ಕೇ ತೋರಿಸ್ತಿಲ್ವಲ್ಲ. ಗೀತಾ ಯಾವ ದಿಕ್ಕಲ್ಲೇ ಇದೆಯಾ? ಕಾಲದಿಂದನೂ ಹೀಗೆ ಹೊಟ್ಟೆ ಉರಿಸ್ಕೊಂಡು ಬಂದಿಲ್ಲೇ. ಗೀತಾ 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 ಎಲ್ಲಿದ್ಯಾ? ಗೀತಾ 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 ತಮಾಷೆ ಮಾಡ್ಬೇಡ ಗೀತಾ, ದಯವಿಟ್ಟು ನಿನ್ ತಮ್ಮ ಅಂತೀನಿ. ಎಲ್ಲಿದ್ಯಾ ಹೇಳು ಗೀತಾ? ಹುಲಿ ಸೌಂಡ್ ಕೇಳ್ತಾ ಇದೆ ಗೀತಾ, ಎಲ್ಲಿದ್ಯಾ ಗೀತಾ? ಗೀತಾ ಎಲ್ಲಿದ್ಯಾ ಹೇಳು? ಗೀತಾ 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 ಎಲ್ಲೋಗ್ಬಿಟ್ಟೆ? ಹುಲಿ ಬಾಯಿಗೆ ಏನಾದ್ರು ಸಿಕ್ಬಿದ್ಯಾ ಗೀತಾ? ಅಯ್ಯೋ ದೇವ್ರೆ, ಹುಲಿ ಕೂಗೋದು ಬೇರೆ ಕೇಳಿಸ್ತಿಲ್ಲ. ಅಂದ್ರೆ ಅದೇನಾದ್ರೂ ಗೀತಾನ? ನನ್ನ ಗೀತಾಗೇನು ಆಗ್ಬಾರ್ದು, ಏನೂ ಆಗ್ಬಾರ್ದು. ಗೀತಾ 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 ಪ್ಲೀಸ್ ಗೀತಾ, ಎಲ್ಲಿದ್ರು ನನ್ನ ಎದುರುಗಡೆ ಬಾ ಗೀತಾ, ಪ್ಲೀಸ್ ಗೀತಾ. ನನ್ನ ಜೀವನೇ ಹೋಗುವಾಗ್ತಿದೆ ಗೀತಾ, ಪ್ಲೀಸ್ ಬಾ ಗೀತಾ. ಗೀತಾ 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 ಗೀತಾ, ನೀನು ಎಲ್ಲೇ ಇದ್ರು ನಿನ್ನ ಹೃದಯದ ಬಡಿತ ನನ್ನ ಮನಸ್ಸಿನ ಮಿಡಿತ ಗೊತ್ತಾಗಲೇಬೇಕು, ಗೊತ್ತಾಗೇ ಆಗುತ್ತೆ. ನೀನು ಇಲ್ಲೇ ಎಲ್ಲೋ ಇದೆಯಾ, ನೀನು ಇದೇ ದಾರಿಯಲ್ಲಿ ಹೋಗಿದ್ಯಾ ಅಂತ ನನ್ನ ಮನಸ್ಸು ಹೇಳ್ತಿದೆ. ನನಗೆ ಗೊತ್ತು ಗೀತಾ, ನೀನು ಇಲ್ಲೇ ಎಲ್ಲೋ ಇದೆಯಾ.
ಈ ಕಡೆನೇ ಇದೆಯಾ? ತಂಗೆವ, ಭಾವಜಿ ನಿನ್ನ ಜೊತೆ ಮಾತಾಡ್ತಾ ವಿಜಿ ಮತ್ತು ಗೀತಾ ವಿಷಯದಲ್ಲಿ ಅತ್ತಿದ್ದನ್ನು ನೋಡಿದೆ ನಾನು. ಭಾವಜಿ ಈ ರೇಂಜಿಗೆ ಇಮೋಷನಲ್ ಆಗೋದನ್ನು ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಮಗ ಸೊಸೆ ಅಂದರೆ ಏನು ಸೆಂಟಿಮೆಂಟ್ ಅಲ್ವ ತಂಗಿವ? ಇಂಥ ಸೆಂಟಿಮೆಂಟ್ಸ್ ಹೇಗೆ ಬರುತ್ತೋ ಹಾಗೆ ಹೋಗುತ್ತೆ ಅಣ್ಣ. ಆದರೆ ಕೊನೆಗುಳಿಯೋದು ನನ್ನ ಮೇಲಿನ ಪ್ರೀತಿ ಮಾತ್ರ. ಮಗ ಕಾಣೆ ಆದ ಅನ್ನೋ ನೋವನ್ನು ಹಂಚ್ಕೊಳ್ಳೋದು ನನ್ನ ಹತ್ರನೇ. ಮೊದಲನೇ ಹೆಂಡತಿ ಸಾವಲ್ಲ ಕೊಲೆ ಅಂತ ಕಣ್ಣೀರು ಹಾಕೋದು ನನ್ನ ಹತ್ರನೇ. ಅಂದಮೇಲೆ ಅವ್ರ ಮನಸ್ಸಲ್ಲಿ ಅಚ್ಚಾಗುಳ್ದಿರೋದು ಈ ಭಾನುಮತಿ ಮಾತ್ರ ಅಂತರ್ಥ. ಆದರೂ ತಂಗೆಮ್ಮ, ಭಾವಜಿ ಈ ಥರ ಹುಚ್ಚಾಗಿ ಹಚ್ಕೊಂಡಿರೋದು ಯಾರನ್ನ ಹೇಳಿ? ಅವ್ರ ಮೊದಲನೇ ಹೆಂಡತಿ ಮಗನ್ನ ಅಲ್ವೇ? ಅವನ್ ಪ್ರೀತಿಸ್ತಿರುವ ಗೀತಾನ ಅಲ್ವೇ ತಂಗೆವ್ವ? ಅವ್ರಿಗೋಸ್ಕರ ನಿನ್ನ ಗಂಡ ಹೇಗೆ ತಹತಾಯಿಸ್ತಿದಾರಲ್ವಾ? ಆ ತಹತಹಿಕೆನ ಸುಟ್ಟು ಹಾಕೋ ಶಕ್ತಿ ನನ್ನ ಪ್ರೀತಿಗಿದೆ ಅಣ್ಣ. ಅಯ್ಯೋ ನನ್ನ ತಂಗೆವ್ವ, ಇಲ್ಲೇ ತಂಗೆವ್ವ, ಇಲ್ಲೇ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲೇ ನಿನ್ ದಾರಿ ತಪ್ಪೋದು. ಶಾಂತಳಾಗು ತಂಗೆವ್ವ, ಶಾಂತಳಾಗು. ಯಾಕೆ ಈ ಕೋಪ ಮುದ್ರೆ? ಇದೊಂದು ಬೇಗ ಕಲ್ತ್ಬಿಟ್ಟಿದಲ್ಲ ನೀನು. ಏನಾದ್ರೂ ಹೇಳಿದ ಕೂಡಲೇ ಎದ್ದು ಹೊಡೆಯಕ್ಕೆ ಬರ್ತೀಯ ನೀನು. ನಾನು ಹೇಳಕ್ ಹೊರಟಿದ್ದು ಸೇಮ್ ಇದೇ ಪಾಯಿಂಟ್ ನ ತಂಗೆವ್ವ. ನೋಡು, ಈ ದಹಿಸೋದಕ್ಕೂ ತಹಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ತಂಗೆವ್ವ. ದಹನ ಅಂದ್ರೆ ಬೆಂಕಿ. ಈಗ ಹತ್ಕೊಂಡ್ಬಿಡ್ತು ನೋಡು, ಬೊಗ್ಗಂತ. ಬೆಂಕಿ ಆರಿದ್ಮೇಲೆ ಉಳಿಯೋದು ಬರೀ ಬೂದಿ ತಂಗೆವ್ವ. ಆಯ್ತು, ಹೀಗಿತ್ತು, ಹೀಗಿಲ್ಲ. ಬೂದಿ ಮನಸ್ಸಲ್ಲಿ ಉಳಿಯುತ್ತ ತಂಗೆವ? ಉಳಿಯಲ್ಲ. ಬೂದಿ ನೀನು. ಈ ತಪನೆ ಅನ್ನೋದಿದೆಯಲ್ಲ, ಅದು ಒಂಥರ ಮನೋವ್ಯಾಧಿ. ಈ ಗೀತಾ ವಿಜಿ ಇದಾರಲ್ಲ ಅವರು, ಅದು ಶಾಶ್ವತವಾಗಿ ಮನಸ್ಸಲ್ಲಿ ಉಳಿಯುತ್ತೆ ತಂಗೆವ್ವ. 24/7 ಸಂಗೀತನ ಕುಯ್ತಾ ಇರುತ್ತೆ. ಆ ಸಂಗೀತಕ್ಕಿರೋ ಆಯಸ್ಸು ಇನ್ನು 24 hours ಅಷ್ಟೇ. ಅಂದ್ರೆ ಇನ್ನು 24 ಗಂಟೆಯಲ್ಲಿ ಗೀತಾ ವಿಜಿ ಇಬ್ರು ಹೆಣ ಆಗ್ತಾರೆ. ಏನಂದೆ ತಂಗಿ?
ಗೀತಾ ಇಲ್ಲೇನೋ ಮಾಡ್ತಿದ್ಯಾ? ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆಗ್ಲಿಂದ ಗೀತಾ ಗೀತಾ ಅಂತ ಬಡ್ಕೊಂಡ್ ಸಾಯ್ತಾರ ಕೇಳಿಸ್ತಾ ಇಲ್ವ ನಿಂಗೆ? ಎಲ್ಲಿ ನೀನು ಹುಲಿ ತಿಂತಾ ಇದ್ಯೋ ಅಂತ ಎದುರು ಬಿಟ್ಟಿದ್ದೆ. ನನ್ನ ಜೀವನೇ ಹೋದಾಗಿತ್ತು. ನೀನ್ ನೋಡಿದ್ರೆ ಇಲ್ಲೇ ಕೂತಿದ್ಯಾ? ಏನ್ ತಲೆಗೆಲ್ಲ ಕೆಟ್ಟಿದ್ಯಾ ನಿನ್ಗೆ? ನನ್ನ ಆಟ ಆಡಿಸ್ಬೇಕು ಅಂತಿದ್ಯಾ ನೀನು?